ನಮಸ್ಕಾರ, ನಾನು ಅನುಷಾ ಬಾಗೂರು ಕೃಷ್ಣಪ್ಪ. ಇವತ್ತು ಸಿಂಪಲ್ ಆಗಿ ಒಂದು ಸೋರೆಕಾಯಿ ಹುಳಿ ಮಾಡೋದು ನೋಡೋಣ. ನಾನು ಇಲ್ಲಿ ಹಸಿ ಅವರೆಕಾಳು ತಗೊಂಡಿದ್ದೀನಿ. ನೀವು ಯಾವುದೇ ಕಾಳು ಬೇಕಾದ್ರೆ ತೊಗೊಬೋದು. ಒಂದು ಕಾಳಾದರೆ ಹಿಂದಿನ ದಿನ ನೆನೆಸಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಅವರೆಕಾಳನ್ನ ಸ್ವಲ್ಪ ಉಪ್ಪು ನೀರು ಹಾಕಿ ಪ್ರೆಷರ್ ಕುಕ್ ಮಾಡ್ಕೊತೀನಿ. ಒಂದೇ ವಿಷಲ್ ಸಾಕು. ಆಮೇಲೆ ಖಾರಕ್ಕೆ ಈರುಳ್ಳಿ, ಟೊಮೆಟೊ, ಕಾಯಿ ಮತ್ತು ಬೇಳೆ ಸಾರು ಪುಡಿ, ಜೀರಿಗೆ, ಹುಣಸೆಹಣ್ಣು. ನಾನು ಈ ಹಿಂದೆನೇ ಬೇಳೆ ಸಾರು ಪುಡಿದು ರೆಸಿಪಿ ಹಾಕಿದ್ದೀನಿ. ನನ್ನ ಸ್ಟೋರಿ ಹೈಲೈಟ್ಸಲ್ಲಿ ಬೇಳೆ ಸಾರು ಪುಡಿ ಅನ್ನೋ ಕ್ಯಾಪ್ಷನ್ ಅಡಿಯಲ್ಲಿ ಸಿಕ್ಕತ್ತೆ, ಒಮ್ಮೆ ಚೆಕ್ ಮಾಡಿ ನೋಡಿ. ಖಾರನ ನುಣ್ಣಗೆ ರುಬ್ಕೊಂಡು ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿ. ನಂತರ ಇದಕ್ಕೆ ಸಣ್ಣಗೆ ಹೆಚ್ಚಿರೋ ಸೋರೆಕಾಯಿ, ಅರಿಶಿನ ಹಾಕಿ ಹುರಿದು ನಾವು ನುಣ್ಣಗೆ ರುಬ್ಕೊಂಡಿದ್ವಲ್ಲ ಖಾರ, ಅದು ಹಾಕಿ ಕೆತ್ಕೋದು. ಆಮೇಲಿಂದ ಅದಕ್ಕೆ ನೀರು, ಬೇಯಿಸಿರೋ ಅವರೆಕಾಳು, ಬೇಕಾದಷ್ಟು ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸೋದು. ಅವರೆಕಾಯಿ ಎಲ್ಲ ಬೆಂದ ನಂತರ ಕೊನೆಗೆ ಇಳಿಸ್ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕೋದು. ನಾವು ಈ ಖಾರದ ಪುಡಿನ ಬೇಳೆ ಸಾರು, ಬಸ್ಸಾರು, ಹುಳಿ ಸಾರು, ಮೀನು ಸಾರು ಎಲ್ಲದಕ್ಕೂ ಇದೇ ಖಾರದ ಪುಡಿ ಉಪಯೋಗಿಸೋದು. ನಾವು ಇದ್ರ ಜೊತೆಗೆ ಮಸಾಲೆ ಸಾರು ಪುಡಿ ಅಥವಾ ಮಟನ್ ಸಾರು ಪುಡಿ ಎರಡೇ ಪದಾರ್ಥ ಮಾಡ್ಕೊಳ್ಳೋದು. ನಾವು ಹಾಗೇನೆ ಮೊಸಪ್ಪು ಪುಡಿ ಅಂತ ಮಾಡ್ಕೊತೀವಿ. ಅದರಲ್ಲಿ ಮೊಸಪ್ಪು ಸಾರಿಗೆ ಮತ್ತು ಚಿತ್ರಾನ್ನಕ್ಕೆ ಎರಡಕ್ಕೆ ಉಪಯೋಗಿಸೋದು ನಾವು. ಕೆಲವೊಮ್ಮೆ ಸೀಮೆ ಬದನೆಕಾಯಿ ಪಲ್ಯಕ್ಕೆ ಉಪಯೋಗಿಸ್ತೀವಿ. ಮೊಸಪ್ಪು ಪುಡಿದು ರೆಸಿಪಿ ಕೂಡ ನನ್ನ ಸ್ಟೋರಿ ಹೈಲೈಟ್ಸಲ್ಲಿ ಮೊಸಪ್ಪಿನ ಪುಡಿ ಅನ್ನೋ ಕ್ಯಾಪ್ಷನ್ ಅಡಿಯಲ್ಲಿ ಸಿಕ್ಕತ್ತೆ, ಒಮ್ಮೆ ಚೆಕ್ ಮಾಡಿ ನೋಡಿ. ಕಾಂಬಿನೇಷನ್ ಆಗಿ ತೆಳುವು ಮುದ್ದೆ ಮಾಡ್ಕೊಂಡಿದ್ದೆ. ಈ ಚಳಿಗೆ ಬಿಸಿ ಮುದ್ದೆ, ಬಿಸಿ ಸಾರು ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.